ಪವಿತ್ರ ಗೌಡಳನ್ನ ಕರ್ಕೊಂಡು ಬರಲಾಗ್ತಾ ಇದೆ. ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ. ಪೊಲೀಸರು ಹೊರಗಡೆ ಬರ್ತಾ ಇದ್ದಾರೆ. ಅವರ ತಾಯಿ ಫಸ್ಟ್ ಹೊರಗಡೆ ಬಂದರು. ಅವ್ರ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ರು ಅಂತ ಕಾಣಿಸುತ್ತೆ. ಕಣ್ಣಲ್ಲಿ ಕಣ್ಣೀರನ್ನು ನೋಡ್ಬೋದು ನೀವು. ಅವ್ರ ತಾಯಿ ಕೆಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಒಂದು ಕಡೆ ವಕೀಲ ಬಾಲನ್ ಅವ್ರ ನಿವಾಸಕ್ಕೆ ಬಂದಿದ್ದು. ವಕೀಲ ಬಾಲನ್ ಪವಿತ್ರ ಗೌಡ ನಿಮಗೆ ತೋರಿಸ್ತಾ ಇದ್ವಿ. ಈಗಲೂ ಕೂಡ ಫುಲ್ ಮೇಕಪ್ ಅಲ್ಲೇ ಇದ್ದಾರೆ. ಹಿಂದೆ ತೋರಿಸಿದ್ವಿ ನಿಮ್ಗೆ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕಾದ್ರೆ ಫುಲ್ ಲಿಪ್ಸ್ಟಿಕ್ಕು ಮೇಕಪ್ಪು ಯಾವ ರೀತಿಯಾಗಿತ್ತು. ಅವರು ಮಹಜರು ಪ್ರಕ್ರಿಯೆಯಲ್ಲಿ ಮಹಜರು ಮಾಡುವಂಥ ಸಂದರ್ಭದಲ್ಲಿ ವಿತೌಟ್ ಮೇಕಪ್ ಹೋಗ್ತಾ ಇದ್ರು ಮನೆ ಒಳಗಡೆ. ಮನೆಯಿಂದ ಹೊರಗೆ ಬಂದ್ಮೇಲೆ ಫುಲ್ ಮೇಕಪ್ ಲಿಪ್ಸ್ಟಿಕ್. ಈಗಲೂ ಅದೇ ಡ್ರೆಸ್ ಫುಲ್ ಚೇಂಜ್ ಆಗಿದೆ. ಬೆಳಗ್ಗೆ ಸೀರೆ ಉಟ್ಕೊಂಡಿದ್ರು. ಈಗ ಸೆರೆವಾಸ ಅಲ್ವಾ, ಫುಲ್ ಮೇಕಪ್ ಹಾಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ವಕೀಲರು ಕೂಡ ಇದ್ದಾರೆ. ವಕೀಲರಾಗಿರುವಂಥ ನಾರಾಯಣ ಸ್ವಾಮಿ ಮತ್ತು ಒಂದು ಕಡೆ ಬಾಲನ್ ಇಬ್ಬರು ಕೂಡ ಇದ್ದಾರೆ ವಕೀಲರು. ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ಫುಲ್ ಜೊತೆಲೇ ಅವರೆಲ್ಲ ಇದ್ದಾರೆ. ಏನು ಜೊತೆಲಿ ಬಂದರೂ ಕೂಡ ಕೆಳಗಡೆವರೆಗೂ ಅಷ್ಟೇ ಅಂತ ಕಾಣಿಸುತ್ತೆ. ಅದಾದ್ಮೇಲೆ ಪೊಲೀಸ್ ಜೀಪೇ ಹತ್ಬೇಕು. ಪೊಲೀಸ್ ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ ಅಂತ ಕಾಣಿಸುತ್ತೆ. ಪಾಪ ಒಂದು ಗಂಟೆ ಇನ್ನು ಮುಂಚೆ ರೇಂಜ್ ರೋವರಲ್ಲಿ ಓಡಾಡ್ತಾ ಇದ್ರು. ಒಂದು ಗಂಟೆ ಮುಂಚೆ ರೇಂಜ್ ರೋವರಲ್ಲಿ ಓಡಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದಿದ್ರು. ಈಗ ಆ ರೇಂಜ್ ಚೇಂಜ್ ಆಗುತ್ತೆ. ಆ ರೇಂಜ್ ಬೊಲೆರೋಗೆ ಬರುತ್ತೆ. ಪೊಲೀಸ್ ವೆಹಿಕಲ್ ಬೊಲೆರೋ ವಾಹನಕ್ಕೆ ಹತ್ಬೇಕಾಗುತ್ತೆ. ಆ ರೇಂಜ್ ಚೇಂಜ್ ಆಗಿ ರೇಂಜ್ ಓವರ್ ಜೊತೆಗೆ ರೇಂಜ್ ಚೇಂಜ್ ಆಗುತ್ತೆ. ಈಗ ಕೊಲೆ ಆರೋಪಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಂಬರ್ 1 ಪವಿತ್ರ ಗೌಡ, ಆಕೆಯನ್ನ ಅರೆಸ್ಟ್ ಮಾಡಲಾಗಿದೆ. ವಕೀಲರೆಲ್ಲ ಇದ್ದಾರೆ. ಬಾಲನ್ ಮತ್ತೆ ನಾರಾಯಣ ಸ್ವಾಮಿ ಅವರ ತಾಯಿ ಕೂಡ ಕೆಳಗಡೆ ಬಂದರು. ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಎಲ್ಲ. ಕ್ಯಾಮ್ರಾ ಅಲ್ಲಿ ಎಷ್ಟಿದಾವೆ ಗಮನಿಸ್ಬೋದು. ನಮಗೂ ಕೂಡ ಫಸ್ಟ್ ತೋರಿಸ್ಬೇಕು ಅನ್ನುವಂಥ ಆತುರತೆ ಅಂತೂ ಇದ್ದೇ ಇರುತ್ತೆ. ನಾವೇ ಫಸ್ಟ್ ತೋರಿಸ್ಬೇಕು ಅಂತ, ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ಬೇಕು ಅಂತ ಆ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ರೇಂಜ್ ರೋವರಲ್ಲಿ ಹೋಗಿದ್ರು 1 ಗಂಟೆ ಹಿಂದೆ. ಈಗ ರೇಂಜ್ ಚೇಂಜ್ ಆಗಿ ಬೊಲೆರೋ ವಾಹನಕ್ಕೆ ಹತ್ತುವಂಥ ಪರಿಸ್ಥಿತಿ. ಏಕೆಂದರೆ ಕೊಲೆ ಆರೋಪಿ ಅಂದರೆ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅದೇ ರೀತಿಯಾದಂಥ ಕ್ರಮ. ಕೊಲೆ ಮಾಡಿದ ತಕ್ಷಣ ಅವ್ರು ದೊಡ್ಡವರು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಕಾರಲ್ಲೇ ಹೋಗ್ಬೋದು. ನೋ, ಪೊಲೀಸ್ ವೆಹಿಕಲಲ್ಲೇ ಹೋಗಬೇಕು. ಎಷ್ಟು ದೊಡ್ಡವರಾಗಿದ್ರು ಅಷ್ಟೇ, ಎಷ್ಟು ದುಡ್ಡಿದ್ರು ಅಷ್ಟೇ, ಏನು ಹೆಸರು ಮಾಡಿದ್ರು ಅಷ್ಟೇ. ಹೊರತು ಗಾಡಿ ಬೊಲೆರೋ ವಾಹನ, ಅದರ ಒಳಗಡೆ ಪವಿತ್ರ ಗೌಡ ಇದ್ದಾಳೆ. ಆಕೆಯನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ಈಗ ಎಲ್ಲಿಗೆ, ವಾಟ್ ನೆಕ್ಸ್ಟ್ ಅಂದರೆ ಪೊಲೀಸ್ ಠಾಣೆಗ, ಮೆಡಿಕಲ್ ಟೆಸ್ಟಿಗ, ಅಥವಾ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗತ್ತಾ? ಕಾದ್ ನೋಡೋಣ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. RR ನಗರದಲ್ಲಿರುವಂಥ ಪವಿತ್ರ ಗೌಡ ನಿವಾಸದಿಂದ ಕರ್ಕೊಂಡು ಹೋಗಲಾಗ್ತಾ ಇರುವಂಥದ್ದು. ನಾಗಲೇ ಹೇಳ್ತಾ ಇದ್ದೆ, ದಿನ ಫ್ರೀ ಬರ್ಡ್ ಆಗಿ ಹಾರಾಡ್ಕೊಂಡಿದ್ರು ಆರಾಮಾಗಿ. ಆದರೆ ಈಗ ಅದಾಗಲ್ಲ. ಸೆರೆವಾಸ. ಯಾರು ಹೋಗ್ಬೇಡಿ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳು. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಈಗ ಆಲ್ರೆಡಿ ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಈಗ ಆಲ್ರೆಡಿ ಆಕೆ ಬೊಲೆರೋ ವಾಹನ ಪೊಲೀಸ್ ಜೀಪ್ನಲ್ಲಿ ಇದ್ದಾಳೆ. ಇದು ಆವಾಗಲೇ ಕರ್ಕೊಂಬಂದಂಥ ಸಂದರ್ಭ, ಕೆಳಗಡೆ ಬಂದಂಥ ಸಂದರ್ಭದಲ್ಲಿ ಫುಲ್ ಮೇಕಪ್ ಹಾಕ್ಕೊಂಡು ಮೇಡಮ್ ಅವ್ರು ಕೆಳಗಡೆ ಬಂದರು. ಪೊಲೀಸ್ ಜೀಪ್ ಹತ್ತಿದ್ರು. ಈ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಹಾಸ್ಪಿಟಲ್ಗ, ಪೊಲೀಸ್ ಠಾಣೆಗ, ಕೋರ್ಟ್ಗೆ ಡೈರೆಕ್ಟ್ ಆಗ ಗೊತ್ತಿಲ್ಲ. ಯಾರು ಹೋಗ್ಬೇಡಿ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳು. ಯಾರು
ಯಾರು ಈ ಹೋಗ್ಬೇಡಿ ಸಂದರ್ಭದಲ್ಲಿ ವಕೀಲರೆಲ್ಲ ಇದ್ರು, ಅವರ ತಾಯಿನೂ ಕೂಡ ಕೆಳಗಡೆವರೆಗೂ ಬಂದು ಬೀಳ್ಕೊಟ್ಟರು ತಮ್ಮ ಮಗಳನ್ನ. ತವ್ರ ಮನೆ ಕಳಿಸ್ಬೇಕಾದ್ರೆ ಕಳಿಸ್ತಾರಲ್ಲ, ಹಂಗಾಯ್ತು ಇದು. ಪವಿತ್ರ ಗೌಡಳನ್ನ ಅವ್ರ ತಾಯಿ ಪಾಪ ನೋವಲ್ಲಿದ್ದಾರೆ, ಮಗಳಲ್ವಾ, ಏನೇ ಆದರೂ ಇನ್ನು 6 ತಿಂಗಳು ಮತ್ತೆ ಸೆರೆವಾಸನೆ ಅಲ್ವಾ, ಸಹಜವಾಗಿ ಮತ್ತಷ್ಟು ನೋವು ಸಂಕಷ್ಟ ಇದ್ದಿದ್ದೆ ಅವ್ರಿಗೆ. ಪವಿತ್ರ ಗೌಡ ಮತ್ತೆ ಜೈಲಲ್ಲೇ ಇರಬೇಕಾಗಿದೆ ಇನ್ನು 6 ತಿಂಗಳು. ಒಂದು 8 ತಿಂಗಳು ಸ್ವಲ್ಪ ಆರಾಮಾಗಿದ್ದಂಥದ್ದು, ಆದರೆ ಈಗ ಮತ್ತೆ ಯಾರು ಹೋಗ್ಬೇಡಿ ಸೆರೆವಾಸವನ್ನು ಅನುಭವಿಸಬೇಕಾಗಿದೆ. ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, ಮೆಡಿಕಲ್ ಟೆಸ್ಟಿಗ ಅಥವಾ ಪೊಲೀಸ್ ಠಾಣೆಗ ಅಥವಾ ಕೋರ್ಟ್ಗ ಗೊತ್ತಿಲ್ಲ, ಮಳೆ ಕೂಡ ಆಗ್ತಾ ಇದೆ. ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾದಂಥ ಒಂದು ನಿರ್ಧಾರ ಮಾಡ್ತಾರೆ ನೋಡಬೇಕು. ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಈಗ ಬರ್ತಾ ಇರುವಂತ ಮಾಹಿತಿ. ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಅವರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗಂತೆ. ಕಾಮಾಕ್ಷಿ ನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದು ಮೇನ್ ರೋಡಲ್ಲೇ ಇರುವಂಥ ಕಾರಣಕ್ಕೋಸ್ಕರ ಸ್ವಲ್ಪ ಕಷ್ಟನೇ, ಅಲ್ಲೊಂದು ಸ್ವಲ್ಪ ಮೇಂಟೈನ್ ಮಾಡುವಂಥದ್ದು. ಸೊ ಅನ್ನಪೂರ್ಣೇಶ್ವರಿ ನಗರ ಇವ್ರನ್ನೆಲ್ಲರನ್ನು ವಿಚಾರಣೆ ಮಾಡಲಾಗಿತ್ತಲ್ಲ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವಿಚಾರಣೆ ಮಾಡಿದ್ರಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಪವಿತ್ರ ಗೌಡಳನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಮಾಹಿತಿ ಸಿಗ್ತಾ ಇದೆ? ಪೃಥ್ವಿರಾಜ್, ಸದ್ಯದ ಈಗಿರುವಂತಹ ಮಾಹಿತಿ ಪ್ರಕಾರವಾಗಿ ಅವರನ್ನ ಆರ್ ನಗರ ಆಸ್ಪತ್ರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ಇನ್ನು ಕೂಡ ಆರ್ ನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರ ಅಥವಾ ಡೈರೆಕ್ಟ್ ಆಗಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗ್ಬೇಕಾಗಿರುವಂತದ್ದು. ವೆಹಿಕಲ್ಸ್ ಹೋಗ್ತಾ ಇರುವಂತದ್ದು ಆರ್ ನಗರ ಪೊಲೀಸ್ ಠಾಣೆ ಕಡೆ ಅವರು ಮೂವ್ಮೆಂಟ್ ಆಗಿರುವಂತದ್ದು. ಸದ್ಯ ನೋಡ್ಬೇಕು, ಅವರು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪ್ರೊಸೀಜರ್ ಎಲ್ಲ ಮುಗಿಸಿ ಅನಂತರ ನೇರವಾಗಿ ಅಲ್ಲಿಂದ ಕೋರ್ಟ್ಗೆ ಕರ್ಕೊಂಡು ಹೋಗುವಂತ ಬಗ್ಗೆ ಮಾಹಿತಿ ಇದೆ. ಆದ್ರೆ ಅವರ ಪರ ವಕೀಲರು ಹೇಳ್ತಾ ಇರುವಂತದ್ದು ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಯಾಕಂದ್ರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರನ್ನ ಅಂದ್ರೆ ಒಂದು ಲೀಗಲ್ ಒಪಿನಿಯನ್ ಅನ್ನ ಪಡ್ಕೊಂಡು ಇನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಕಾಪಿ ನಮ್ಗೆ ತಲುಪಿಲ್ಲ, ನೀವು ಹೇಗೆ ಅದು ಡೈರೆಕ್ಟ್ ಆಗಿ ನಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಆ ಬಗ್ಗೆ ಅವರು ಒಂದು ವಾದವನ್ನ ಮಾಡ್ತಾ ಇದ್ರು. ಆದ್ರೆ ಹೀಗಾಗಿ ಅವ್ರ ಅಡ್ವೊಕೇಟ್ ಎಲ್ಲ ಕರೆಸ್ಕೊಂಡು ಪೊಲೀಸ್ ಅವರಿಗೆ ಮನವರಿಕೆಯನ್ನ ಮಾಡಿದರೆ ಸುಪ್ರೀಂ ಕೋರ್ಟ್ ಆರ್ಡರ್ ವಿಚಾರವಾಗಿ ಅವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಅವರು ಮಾಡಿರುವಂತದ್ದು. ಸದ್ಯ ಈಗ ನೇರವಾಗಿ ಪವಿತ್ರ ಗೌಡ ಮನೆಯಿಂದ ನೇರವಾಗಿ ಅವರನ್ನ ಮನೆ ಆರ್ ನಗರ ಪೊಲೀಸ್ ಸ್ಟೇಷನ್ ಏನಿದೆ ಆ ಮಾರ್ಗವಾಗಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಗೆ ಅಂದ್ರೆ ಆರ್ ನಗರ ಸ್ಟೇಷನ್ ಕರ್ಕೊಂಡು ಹೋಗ್ತಾರೋ ಅಥವಾ ಆ ನಿಟ್ಟಿನಲ್ಲಿ ಏನಾದ್ರು ಅನ್ನಪೂರ್ಣೇಶ್ವರ ನಗರಕ್ಕೆ ಕರ್ಕೊಂಡು ಹೋಗ್ತಾರೆ ನೋಡ್ಬೇಕಾಗುತ್ತೆ. ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ ಸ್ವಲ್ಪ ಲಾಂಗ್ ಇರುವಂತದ್ದು. ಈಗ ಏನಂದ್ರೆ ಅವರ ವ್ಯಾಪ್ತಿ ಬರುವಂತದ್ದು ಆರ್ ನಗರ ಪೊಲೀಸ್ ಠಾಣೆ. ಹೀಗಾಗಿ ಇಲ್ಲಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಈಗ ತನಿಖಾಧಿಕಾರಿ ಏನಿದ್ದಾರೆ ಅಂದ್ರೆ ಅವರು ಐಒ ಏನ್ ಕರ್ಕೊಂಡ್ ಬಂದಿದ್ದಾರೆ, ಅವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅದು ಕೂಡ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಆದ ಬಳಿಕ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿನೇ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ. ಆಮೇಲೆ ಎಲ್ಲ 7 ಜನ ಆರೋಪಿಗಳು ಒಟ್ಟಿಗೆ ಬಂದ ಬಳಿಕ ಇವ್ರನ್ನ ಕರ್ಕೊಂಡು ಹೋಗ್ತಾರ ಅಥವಾ ಒಬ್ಬೊಬ್ಬರನ್ನೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ತಾರ ಅಂತ? ಪೃಥ್ವಿರಾಜ್, ಈಗ ಇರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಬಂದಿರುವಂತದ್ದು ಎಲ್ಲಾ ಆರೋಪಿಗಳನ್ನು ಒಟ್ಟಾಗಿ ಅಲ್ಲಿ ಕೋರ್ಟ್ಗೆ ಅಂದ್ರೆ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಟ ದರ್ಶನ್ ಇನ್ನೂ ಕೂಡ ಪೊಲೀಸರ ಟ್ರ್ಯಾಕ್ ಗೆ ಸಿಕ್ಕಿಲ್ಲ. ಅಂದ್ರೆ ಅವ್ರು ಇನ್ನೂ ಆನ್ ದಿ ವೇ ಎಲ್ಲೋ ಅಂತ ಬರ್ತಾ ಇದ್ದಾರೆ, ತಮಿಳುನಾಡಿನಿಂದ ಬೇರೆ ಒಂದು ಸ್ಥಳದಲ್ಲಿ ಅವ್ರು ಉಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. ಹೀಗಾಗಿ ದರ್ಶನ್ ಇರುವಂತದ್ದು 3-4 ಸ್ಥಳಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂತದ್ದು. ಆದ್ರೆ ಸ್ಪಷ್ಟವಾಗಿ ನಟ ದರ್ಶನ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದ ರೀತಿಯಾದಂತ ಮಾಹಿತಿ ಪೊಲೀಸರಿಗೆ ಸಿಕ್ಕಿಲ್ಲ. ಈಗ ಸದ್ಯ ಅವರು ಮೊದಲು ನಟ ದರ್ಶನ್ ಅವರ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆ ನಟ ದರ್ಶನ್ ಸಂಜೆವರೆಗಿರುವಂತ ಟಾರ್ಗೆಟ್ ಏನಂದ್ರೆ ಸಂಜೆ 4ರಿಂದ 4:15 ಒಳಗಾಗಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆ ಬಳಿಕ ಸಂಜೆ ವೇಳೆಗೆ ಅವರನ್ನ ಜೈಲಿಗೆ ಬಿಡಬೇಕು ಅಂತೇಳಿ. ಈಗ ಅಷ್ಟರಲ್ಲಿ ನಟ ದರ್ಶನ್ ಬೆಂಗಳೂರಿಗೆ ಬರ್ತಾರ ಅಂದ್ರೆ ಅವರು ಈ ಪೊಲೀಸರು ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಅವರ ಪರ ವಕೀಲರಾಗಿರ್ಬೋದು, ನಟ ದರ್ಶನ್ ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ನಾನು ಕೋರ್ಟ್ಗೆ ಬಂದು ಸರೆಂಡರ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿರುವಂತದ್ದು. ಹೀಗಾಗಿ ಆ ವಿಚಾರ ಬಗ್ಗೆ ನೋಡೋದಾದ್ರೆ ಎಲ್ಲಾ ಆರೋಪಿಗಳನ್ನ ಒಂದು ಸ್ಟೇಷನ್ ಅಲ್ಲಿ ಇರಿಸಿ ಒಂದೇ ಬಾರಿಗೆ ಅವರನ್ನ ಕರ್ಕೊಂಡು ಹೋಗ್ತಾರ ಅಥವಾ ಒಂದೊಂದು ಠಾಣೆಯಿಂದ ಅವರು ನೇರವಾಗಿ
ಒಂದೇ ಸಮಯಕ್ಕೆ ಕೋರ್ಟ್ಗೆ ಕರ್ಕೊಂಡ್ ಬರ್ತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರ ಅಥವಾ ಕೋರ್ಟ್ಗೆ ಹಾಜರುಪಡಿಸಿದಂತ ನಂತರ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ಹೊರಗೆ ಬಿಡ್ತಾರೆ ನೋಡ್ಬೇಕಾಗುತ್ತೆ. ಆದ್ರೆ ಸಮಯ ಇದೆ, ಈಗ 2:45 3 ಗಂಟೆ ಆಗಿದೆ. ಈಗ 3 ಗಂಟೆ ಅಂದ್ರೆ ನಾನು 4:30 ಒಂದೊಂದು 1.5 ಅವರ್ ಟೈಮ್ ಇರ್ಬೋದು. ಹೀಗಾಗಿ ಅಷ್ಟರ ಒಳಗಾಗಿ ಮೆಡಿಕಲ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ಇಲ್ವಾ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಈಗ ಚಿತ್ರದುರ್ಗದಲ್ಲಿದ್ದಾರೆ ಅನುಕುಮಾರ್ ಮತ್ತೆ ಜಗದೀಶ್. ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿರುವಂಥ ಪೊಲೀಸರೇ ಹೋಗ್ತಾರಾ ಅಥವಾ ಅವರೇ ಬಂದ ಬಳಿಕ ಅಂದ್ರೆ ಅವ್ರಿಗೆ ಸೂಚನೆ ಕೊಟ್ಬಿಟ್ಟು ಇಲ್ಲಿ ಕರ್ಸ್ಕೊಳ್ಳಾಗ್ತದೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಗಂಗಾಧರ್? ಈಗ ಅನುಕುಮಾರ್ ಮತ್ತೆ ಇರೋದು ಆರೋಪಿ ಏನಿದ್ದಾರೆ, ಆರೋಪಿಯನ್ನ ನೇರವಾಗಿ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಇಲ್ಲಿಂದ ಹೋಗೋ ಯಾವ ಪೊಲೀಸರು ಕೂಡ ಹೋಗೋದಿಲ್ಲ. ಅಲ್ಲಿ ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವ್ರಿಗೆ ಈಗಾಗಲೇ ಅವ್ರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರನ್ನ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಆಲ್ರೆಡಿ ಅವರನ್ನ ಈಗ ವಶಕ್ಕೆ ಪಡೆದಿರುವಂತ ಬಗ್ಗೆ ಮಾಹಿತಿ ಇದೆ. ಈಗ ಸದ್ಯ ಅವರನ್ನ ಇಲ್ಲಿಗೆ ನೇರವಾಗಿ ಇಲ್ಲಿಗೆ ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ಏನಾದ್ರು ತಡ ಆದ್ರೆ, ಒಂದ್ ವೇಳೆ ಸಂಜೆ ಅಂದ್ರೆ ಇಲ್ಲಿ ಬರುವಂತ ತಡ ಆದ್ರೆ ನ್ಯಾಯಾಧೀಶರ ಮನೆಗೆ ಅವರನ್ನ ಪ್ರೊಡ್ಯೂಸ್ ಮಾಡಬಹುದು. ಅಂದ್ರೆ ಒಂದ್ ವೇಳೆ ಕೋರ್ಟ್ ಕಲಾಪ ಮುಕ್ತಾಯ ಆದಂತ ಸಂದರ್ಭದಲ್ಲಿ ಅವರು ಲೇಟ್ ನೈಟ್ ಅಂದ್ರೆ ರಾತ್ರಿ ಸಮಯದಲ್ಲಿ ಬಂದಂತ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆನಂತರ ಅವರನ್ನ ಜೈಲಿಗೆ ಬಿಡುವಂತ ಕೆಲಸವನ್ನ ಸದ್ಯದ ಮಟ್ಟಿಗೆ ಅವರು ಪೊಲೀಸರು ಮಾಡುವಂತದ್ದು. ಈಗ ಯಾವ ಆರೋಪಿಗಳು ಪೊಲೀಸರಿಗೆ ಸಿಗ್ತಾರೋ ಅವರೆಲ್ಲರೂ ಕೂಡ ಸಂಜೆ 4:15 ಟೈಮ್ಗೆ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪವಿತ್ರ ಗೌಡ ಬಂಧನ ಆಗಿದೆ. ಪವಿತ್ರ ಗೌಡನ ಬಂಧನ ಮಾಡಿ ಈಗ ಆಲ್ರೆಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಆರ್.ಆರ್. ನಗರ ಅವರ ವ್ಯಾಪ್ತಿ ಬರುತ್ತೆ. ಆರ್.ಆರ್. ನಗರ ಕರ್ಕೊಂಡು ಹೋಗ್ತಾರ ಅಥವಾ ಅನ್ನಪೂರ್ಣೇಶ್ವರ ನಗರ ಕರ್ಕೊಂಡು ಹೋಗ್ತಾರೆ ಅದು ಕೂಡ ನೋಡ್ಬೇಕು ಪೃಥ್ವಿರಾಜ್. ಅಲ್ಲ, ಈಗ ಬಂದಿರುವಂಥ ಆರೋಪಿಗಳೇನಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ 5 ಗಂಟೆ ಒಳಗಡೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಓಕೆ. ಈಗ ಲೇಟ್ ಆದಂಥವ್ರದ್ದೇನು ನಾಳೆ ನಡೆಯುತ್ತಾ ಪ್ರಕ್ರಿಯೆ ಅಥವಾ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಪ್ರೊಡ್ಯೂಸ್ ಮಾಡಿ ನಂತರ ಜೈಲಿಗೆ ಕಳಿಸುವಂಥ ಕೆಲಸ ಆಗುತ್ತಾ? ಪೃಥ್ವಿರಾಜ್, ಸಂಜೆ ವೇಳೆಗೆ ಅಂದ್ರೆ ಅವರು ಕೋರ್ಟ್ ಕಲಾಪ ಮುಗಿದ ಸಂದರ್ಭದಲ್ಲಿ ಏನಾದ್ರು ಬಂದಂತ ಸಂದರ್ಭದಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಡೈರೆಕ್ಟ್ ಆಗಿ ಕೋರ್ಟ್ಗೆ ಕರ್ಕೊಂಡೋಗಿ ಅವರ ಅಂದ್ರೆ ಜೈಲಿಗೆ ಅಂದ್ರೆ ಜೈಲ್ ತಗೊಂಡೋಗಿ ಬಿಡುವಂತದ್ದು. ಆದ್ರೆ ನಾಳೆ ಸಾಧ್ಯತೆಗಳು ಕಡಿಮೆ. ಎಲ್ಲ ಇವತ್ತೇ ಪ್ರೊಸೀಜರ್ ಎಲ್ಲ ಕೂಡ ಕ್ಲಿಯರ್ ಮಾಡೋಕೆ ಈ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಅವ್ರ ಚಿತ್ರದುರ್ಗದಿಂದ ಬರ್ಬೇಕಂದ್ರೆ ಮಿನಿಮಮ್ ಒಂದು 4 ಗಂಟೆಗಳ ಅವಧಿ ಇರುತ್ತೆ. ಒಂದ್ ವೇಳೆ ಸಂಜೆ 5 ಗಂಟೆ 5:30 ಮೂಮೆಂಟ್ಗೆ ಅವ್ರೇನಾದ್ರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತಂದು ಸಮಯಾವಕಾಶ ಕೇಳಬಹುದು. ಅಥವಾ ಇನ್ನೂ ಕೂಡ ತಡವಾದ್ರೆ ಅಲ್ಲಿ ರಾತ್ರಿ ವೇಳೆಯಲ್ಲಿ ಅವರನ್ನ ಇದಕ್ಕೆ ನೇರವಾಗಿ ನ್ಯಾಯಾಧೀಶರ ಮುಂದೆ ಅಂದ್ರೆ ಅವರ ಮನೆಯಲ್ಲಿ ಹಾಜರುಪಡಿಸಿ ಆ ಬಳಿಕ ಅವರನ್ನ ಜೈಲಿಗೆ ಬಿಡುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.